ಹೆಂಗಂದ್ರೆ ಡೆಮಾಲಿಷನ್ ವೇಸ್ಟು, ಮನೆ ಡೆಮಾಲಿಷನ್ ಮಾಡಿದ್ದು ಅವಶೇಷಗಳು, ಕಟ್ಟಡ ಅವಶೇಷಗಳು, ಮತ್ತೆ ಪಾರಂಪರಿಕ ತ್ಯಾಜ್ಯ ಹಳೆ ಕಸಗಳನ್ನ ಎಲ್ಲಂದ್ರಲ್ಲಿ ಸುರಿದು ನಮ್ಮ ಎಲ್ಲಲ್ಲಿ ತುಂಬಾ ಅಸಹ್ಯವಾಗಿರ್ತಕ್ಕಂಥ ಎಲ್ಲ ತ್ಯಾಜ್ಯವನ್ನ ಸುಮಾರು 960 ಟಿಪ್ಪರ್ನಷ್ಟು ಇದೆ ಅಂತ ಅಂದಾಜು ಮಾಡಿದ್ದೀವಿ. ಅದು ಸುಮಾರು 189 ಪಾಯಿಂಟ್ಗಳಲ್ಲಿದೆ. ಅದನ್ನೆಲ್ಲ ಡ್ರೋನ್ ಸರ್ವೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು MLA ಅವರ ಆದೇಶದಂತೆ ಎಲ್ಲ ಸರ್ವೆ ಮಾಡಿ ಅದನ್ನ ಕ್ವಾಂಟಿಫೈ ಮಾಡಿ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ಒಂದೇ ಸರಿ ತೆಗೆಯೋಕ್ಕಾಗದೇ ಇದ್ರು ಪ್ರಾಥಮಿಕ ಹಂತವಾಗಿ ನಾಳೆ ಬೃಹತ್ ಸ್ವಚ್ಛತಾ ಅಭಿಯಾನ ಅಂತ ಕೈಗೊಂಡು ಜಿಲ್ಲಾಡಳಿತ ಮತ್ತು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳ ಮತ್ತು ನಮ್ಮ ನಗರಸಭೆ ಗುತ್ತಿಗೆದಾರರ ಕಡೆಯಿಂದ ಉಚಿತವಾಗಿ ಎಲ್ಲ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ. ಸುಮಾರು 80 ರಿಂದ 90 ಟಿಪ್ಪರ್ಗಳು, 30-40 JCB ಬರ್ತಾ ಇದೆ. ಅದನ್ನ ಕಟ್ಟಡ ಅವಶೇಷಗಳ ತ್ಯಾಜ್ಯವನ್ನ ಕೆಂದಟಿ ಹತ್ರ ಇರುವಂತ ಒಂದು ನಗರಸಭೆಯ ಡೆಸಿಗ್ನೇಟೆಡ್ ಜಾಗದಲ್ಲಿ ಮಣ್ಣು, ಸಿಮೆಂಟು ಮತ್ತೆ ಇಟ್ಟಿಗೆ ಚೂರುಗಳು ಅಂಥದ್ದು ಒಂದು ಕಡೆ ಏನು ಗುಣಿನಲ್ಲಿ ಲ್ಯಾಂಡ್ ಫಿಲ್ ಮಾಡೋಂಥ ಕೆಲಸ ಆಗುತ್ತೆ. ಆಮೇಲೆ ಹಳೆ ಕಸ, ನಮ್ಮ ನಗರದಲ್ಲಿ ಇರ್ತಕ್ಕಂಥ ಹಳೆ ಕಸವನ್ನ ನಮ್ಮ ಕೆಂದಟಿಲಿ ಹೊಸದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಒಂದ್ ಕಡೆ ಹಾಕಿ ಅದನ್ನ 3 ಟನ್ ಪರ್ ಡೇ ಸೀವ್ ಮಾಡೋ ಅಂತ ಟ್ರಾಮಿಲ್ ಸೆಗ್ರಿಗೇಷನ್ ಮಿಷನ್ ಇನ್ಸ್ಟಾಲ್ ಮಾಡಿ ಅದನ್ನ ಝೀರೋ ವೇಸ್ಟ್ ಮಾಡುವಂತ ಒಂದು ಅಭಿಯಾನವನ್ನ ಈಗೇನು ಕಸ ಅಲ್ಲಿ ಡಂಪ್ ಮಾಡ್ತೀವಿ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ರೀಡೆಮಿನೇಷನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಸುಮಾರು ಎಲ್ಲ ಇಲಾಖೆಗಳು ಎಲ್ಲ ಗುತ್ತಿಗೆದಾರರಿಂದ ನಮಗೆ 30 ರಿಂದ 40 JCB, ಒಂದು 89 ಟಿಪ್ಪರ್ಗಳು ಬರ್ತಾ ಇದೆ. ಅದಕ್ಕೆ ಬೆಳಿಗ್ಗೆ ಏನು 6 ಗಂಟೆ, 5:30 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಏನು ಕಾರ್ಯಕ್ರಮ 4 ಹಂತದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ವೆಹಿಕಲ್ ಅಲ್ಲೂ ನಮ್ಮ ಒಬ್ಬ ಪೌರಕಾರ್ಮಿಕ ಇರ್ತಾರೆ. ಇಲ್ಲಿಂದ ಹೆಲ್ತ್ ಇನ್ಸ್ಪೆಕ್ಟರ್ಗಳು 3 ಜನಕ್ಕೂ 3 ಪಾಯಿಂಟ್ ಡೆಸಿಗ್ನೇಟ್ ಮಾಡಿದ್ದೀವಿ. ಅಲ್ಲಿಂದ ಇಷ್ಟು JCB, ಇಷ್ಟು ಟಿಪ್ಪರ್ ಅಂತ ಅವ್ರಿಗೆ ಕೊಟ್ಟರೆ ಅಲ್ಲಿಂದ CND ಕಟ್ಟಡ ಅವಶೇಷದ್ದು ಒಂದ್ ಕಡೆ ಹೋಗುತ್ತೆ. ಇನ್ನೊಂದು ಹಳೆ ಕಸ ಏನು ತ್ಯಾಜ್ಯ ಇದೆ ಅದು ಇನ್ನೊಂದು ಕಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನು ನಮ್ಮ ಎಲ್ಲ ವೆಹಿಕಲ್ ಜೊತೆ ಡೆಸಿಗ್ನೇಷನ್ ಆಫೀಸರ್ ಒಬ್ರು ಗಾಡಿಲಿ ಇರ್ತಾರೆ. ಇಲ್ಲಿಂದ ಹೋಗುತ್ತೆ ಅಂತ ಇಲ್ಲಿ ಟ್ರಿಪ್ ಶೀಟ್ ಕಳ್ಸಿಕೊಟ್ರೆ ಅಲ್ಲಿ ಡಂಪ್ ಮಾಡಿದ್ಮೇಲೆ ಆ ಟ್ರಿಪ್ ಶೀಟ್ ತಗೊಂಡ್ಬಂದು ವಾಪಸ್ ಇಲ್ಲಿ ಕೊಡೋವಂಥದ್ದು. ಆಮೇಲೆ ಏನು ಲೆಗಸಿ ವೇಸ್ಟ್ ಆಗ್ತಕ್ಕಂಥದ್ದು ಲ್ಯಾಂಡ್ ಫಿಲ್ ಸೈಟ್ ಎಲ್ಲ ಹಾಕೋದಕ್ಕೆ ಅಲ್ಲಿ ಎಲ್ಲಿ ಹೋಗ್ಬೇಕು ಏನು ಅಂತ ಸೈನ್ ಬೋರ್ಡ್ ಹಾಕಿ ಅಲ್ಲಿ ಮಾನಿಟರ್ ಮಾಡ್ಲಿಕ್ಕೂ ಸಹ ಸಿಬ್ಬಂದಿನ ನೇಮಿಸಿ, ಇದು ವಿಶೇಷವಾಗಿ ಏನು ಕೋಲಾರದಲ್ಲಿ ಹಿಂದೆ ಏನು ಹಳೆ ಕಸ ಇದೆ ಅದನ್ನು ಪರಿಪೂರ್ಣ ಪ್ರಮಾಣದಲ್ಲಿ ಇದು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಚ್ಛ ಕೋಲಾರ ಏನು ತುಂಬಾ ಇದು ಹಳೆ ಕಸ ಇದೆ ಎಲ್ಲ ತೆಗೆದು ನಮ್ಮ ಆರೋಗ್ಯಕರ ಕೋಲಾರವನ್ನಾಗಿ ಮಾರ್ಪಡಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, MLA ಅವರು, MLC, MP ಅವರು ಎಲ್ಲ ಬಹಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೃಹತ್ ಸ್ವಚ್ಛತಾ ಅಭಿಯಾನವನ್ನ ನಾಳೆ 7ನೇ ತಾರೀಕು 12ನೇ ತಿಂಗಳು ಬೆಳಿಗ್ಗೆ 5-6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಲ್ಲರ ಸಹಕಾರದೊಂದಿಗೆ ಹಮ್ಮಿಕೊಳ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಮತ್ತೆ ಎಲ್ಲ ಯಾವ್ದಾರ ಟಿಪ್ಪರು, JCB ಅವರು ಇದ್ರು ಸಹ ಅವರು ಸಹ ವಾಲಂಟಿಯರ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೋಲಾರವನ್ನ ಆರೋಗ್ಯಕರ ಕೋಲಾರ, ಸುಂದರ ಸ್ವಚ್ಛ ಕೋಲಾರ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಪ್ಲೇಸ್ಗಳಲ್ಲೂ ನಮ್ಮ ಒಂದು ಇಂಟಿಗ್ರೇಟೆಡ್ ಇದು ಏನು CC ಕ್ಯಾಮ್ರಾ ಅಳವಡಿಸಿ ಯಾರು ಹಾಕ್ತಾರೆ. ಈಗಾಗಲೇ ನಮ್ಮ ನಗರದಲ್ಲಿ ಅಕ್ಟೋಬರ್ 2ನೇ ತಾರೀಕಿಂದ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಕ್ರಮ ಇಡೀ ದೇಶದಲ್ಲೇ ಹೊಸ ವಿನೂತನವಾದ ಒಂದು ಕಾನ್ಸೆಪ್ಟ್ ಅಲ್ಲಿ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತ ಮಾಡಿದೀವಿ. ಅದಕ್ಕೆ ಪೊಲೀಸು, ಹೋಮ್ ಗಾರ್ಡ್ ಮತ್ತೆ ನಮ್ಮ ಅಧಿಕಾರಿಗಳು, ಡೆಸಿಗ್ನೇಟೆಡ್ ಅಧಿಕಾರಿಗಳು ಇರ್ತಾರೆ. ಅದೆಲ್ಲ ಗಸ್ತು ಬೆಳಗ್ಗೆ ಸಂಜೆ 2 ವಾಹನ, ಈ ಒಂದಾಗಿತ್ತು ಇನ್ನೊಂದು ವಾಹನ ಹಾಕ್ತಾ ಇದೀವಿ. ಆ 2 ವಾಹನಗಳಲ್ಲಿ ಗಸ್ತು ತಿರುಗಿ ಯಾರು ವೈಲೇಷನ್ ಮಾಡಿ ಇದು ಒಂದು ಕಸವನ್ನ ಸುರಿತಾರೆ ಅವ್ರ ಮೇಲೆ ಹೆಚ್ಚಿನ ದಂಡ ವಿಧಿಸೋದು, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುವಂತ FIR ಹಾಕುವಂತ ಕೆಲಸ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವೇನೀಗ ಕೆಂದಟ್ಟಿ ಹತ್ರ ನಮ್ಮ 5 ಎಕರೆ ಪ್ಲಸ್ 2 ಎಕರೆ ಜಮೀನು ಸಪರೇಟ್ ಆಗಿ CND ವೇಸ್ಟ್ ಅಂದ್ರೆ ಕಟ್ಟಡ ಅವಶೇಷ, ಭಗ್ನಾವಶೇಷಗಳನ್ನು ಹಾಕ್ಲಿಕ್ಕೆ ಅದೇನು ಕಸ ವಾಸನೆ ಬರಲ್ಲ, ಕೊಳೆಯೋದಿಲ್ಲ, ಇನ್ನೊಂದಿಲ್ಲ. ಸಿಮೆಂಟು, ಇಟ್ಟಿಗೆ ಚೂರು, ಮಣ್ಣು
ಏನ್ ಮನೆ ಕಟ್ಟಡ ಡೆಮಾಲಿಷನ್ ಮಾಡತಕ್ಕಂತ ಅದನ್ನ ಹಳ್ಳಗಳಲ್ಲಿ ಹಾಕಿ ಅದನ್ನ ಸಮತಟ್ಟು ಮಾಡೋಂಥ ಕೆಲಸ ಮಾಡ್ತೀವಿ. ಅದೇನು ವಾಸನೆ ಏನ್ ಬರಲ್ಲ. ಈಗ ಏನು ಬಿಲ್ಡಿಂಗು ಎಲ್ಲಿ ಡೆಮಾಲಿಷನ್ ಮಾಡ್ತಾರೆ, ಯಾರು ಕನ್ಸ್ಟ್ರಕ್ಷನ್ ಮಾಡಿ ಡೆಬ್ರಿಸ್ ಇರುತ್ತೆ ಅವೆಲ್ಲ ಸಾಗಿಸ್ಲಿಕ್ಕೆ ಆ ಒಂದು ಇದನ್ನ ಅಧಿಸೂಚಿಸಿ ಇಂಥ ಕಡೆನೆ ಹಾಕ್ಬೇಕು. ಯಾರೇ ಬಿಲ್ಡಿಂಗ್ ಕಟ್ಲಿ, ಯಾರೇ ಡೆಮಾಲಿಷನ್ ಮಾಡ್ಲಿ, ನಮ್ಮ ಹತ್ರನೇ ಪರ್ಮಿಷನ್ ತಗೋಬೇಕು. ಲೈಸೆನ್ಸು ನಮ್ಮ ಹತ್ರನೇ, ಡೆಮಾಲಿಷನ್ ನಮ್ಮ ಹತ್ರನೇ ಪರ್ಮಿಷನ್ ತಗೋತಾರೆ. ಯಾರು ಆ ಮೇಸ್ತ್ರಿಗಳು, ಆ ಇಂಜಿನಿಯರ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಇಂಥ ಕಡೆನೆ ಹಾಕ್ಬೇಕು ಅಂತ ಡೆಸಿಗ್ನೇಟ್ ಮಾಡಿ ಆ ಒಂದು ಪ್ಲೇಸ್ ಅಲ್ಲಿ ಅವ್ರು ಹಾಕಿದಾರ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಪರ್ಮಿಷನ್ ಕೊಡ್ಬೇಕಾದ್ರೆ ಒಂದು ನಿಬಂಧನೆ ಒಳಪಡಿಸಿ ಅಲ್ಲೇ ಸುರಿಬೇಕು, ಇಲ್ಲೆಲ್ಲೂ ಸುರಿಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸೂಕ್ತ ಕ್ರಮನು ತಗೋತೀವಿ. ಬಹುತೇಕವಾಗಿ ಸರ್ ಈಗ APMC ಇಂದ ನೀವು ಆ ಕಡೆ ಕೆಂದಟ್ಟಿಗೆ ಹೋದ್ರೆ ಬರೀ 3 ಹಂತದಲ್ಲಿ ಮಾಡಕ್ಕೆ ಪ್ಲಾನ್ ಮಾಡಿದ್ವಿ. ಮತ್ತೆ ಅದೊಂದು ಸರ್, ಮತ್ತೆ ಅದೇ ರೀತಿ ಈ ಕಡೆ ಸರ್ ಇದು ಈ ಕಡೆ ಬರ್ತಿರಲ್ಲ ಸರ್, ಟೇಕಲ್ ವರ್ಕ್ ಬರ್ತಿರಲ್ಲ ಅಲ್ಲಿ ನೋಡ್ಬೇಕು ಸರ್, KV ಅಟ್ಯಾಚ್ ಬರುತ್ತೆ ನೋಡಿ ಸರ್. ಹೌದೌದು, ಅದು ಪೂರ್ತಿ ನಾವು ನಮ್ಮ ಮೊದಲ ಒಬ್ರು ನೋಡಲ್ ಆಫೀಸರ್ ಅಂತ ಮಾಡಿ ಟೀಮ್ 1, ಟೀಮ್ 2, ಟೀಮ್ 3 ಅಂತ ಮಾಡಿದೀವಿ. ಟೀಮ್ 1 ಕೊಂಡರಾಜನಹಳ್ಳಿ ಕಡೆಯಿಂದ ನಮ್ಮ ನಗರಸಭೆ ವ್ಯಾಪ್ತಿನೇ ಅಂತಲ್ಲ, ಇನ್ನೂ ಮುಂದಕ್ಕೆ ಹೋಗಿ ಏನು ಅಕ್ಕಪಕ್ಕ ರಸ್ತೆಯಲ್ಲಿ ಇಕ್ಕೆಲಗಳಲ್ಲೂ ಹಾಕಿರ್ತಕ್ಕಂಥ ಕಸವನ್ನ ನಮ್ಮ ಅಮ್ಮೇರಳ್ಳಿ ಯಾವ್ದು ಪಂಪ್ ಹೌಸ್ ಅಲ್ಲಿ ಇದೆಯಲ್ಲ ಅಲ್ಲಿಂದಾನು ಸ್ಟಾರ್ಟ್ ಮಾಡಿ ದರ್ಗಾಯಿಂದ ಮುಂದಕ್ಕೆ ನಮ್ಮ ವ್ಯಾಪ್ತಿಗೆ ಬರದೇ ಇದ್ರು ಸಹ ನಮ್ಮ ಊರಿನ ಎಂಟ್ರೆನ್ಸ್ಗಳು ಪ್ರಮುಖವಾಗಿ ಕ್ಲೀನ್ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಂಟ್ರೆನ್ಸ್ ಅಂಡ್ ಎಕ್ಸಿಟ್ ಎರಡೂ ಕಡೆ ಕ್ಲೀನ್ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಪ್ರಾರಂಭವಾಗಿ ಒಂದು ಟೀಮು ಅಲ್ಲಿಂದ ಪ್ರಾರಂಭವಾಗಿ ರಸ್ತೆ ಇಕ್ಕೆಲಗಳು ಆ ಕಡೆ ಈ ಕಡೆ ಎರಡೂ ಕಡೆ ಏನು ಹಂಗೆ ರನ್ ಆಗಿ ಈ ಬೆತ್ಲೆಹೇಮ್ ನಗರದವರೆಗೂ ಬರುತ್ತೆ. ಆಮೇಲೆ ಆ ಕಡೆ ರೈಟ್ ಸೈಡು ಪೂರ್ತಿ ಬಂದು ಟೇಕಲ್ ರೋಡ್ ಆಗ್ಲಿ, APMC ಪಕ್ಕಕ್ಕಾಗ್ಲಿ, ಇನ್ನು ಸ್ವಲ್ಪ ಮುಂದೆ ಆಗ್ಲಿ, ಈ ಕಡೆ ಬೆಸ್ಕಾಂ ಪಕ್ಕದಲ್ಲಿ ಅವ್ರ ರೋಡ್ ಸೈಡ್ ಮಾತ್ರ NH ಅವ್ರ ಮನೆ ತೆಗೆದಿದ್ದಾರೆ. ಇನ್ನು ಒಳಗಡೆ ಚರಂಡಿ ಒಳಗಡೆಗೆ ಅವ್ರ ಕಾಂಪೌಂಡ್ ಪಕ್ಕದಲ್ಲಿ ಇನ್ನೂ ಸುಮಾರು ಕಸ ಇದೆ, ಅದನ್ನು ತೆಗೆಯುವಂತ ಕೆಲಸ ಮಾಡ್ತೀವಿ. ಇದು ಎಲ್ಲಿ ತನಕ ಅಂದ್ರೆ ಟಮ್ಕಾವರೆಗೂ ಎಲ್ಲಿವರೆಗೂ ಇದೆಯೋ ಅಲ್ಲಿ ತನಕನು ಆ ಫಸ್ಟ್ ಟೀಮ್ ಕೆಲಸ ಮಾಡುತ್ತೆ. ಎರಡನೇ ಟೀಮು ನಮ್ಮ ಇದು ಏನು ಬಾರಂಡಳ್ಳಿಯಿಂದ ಸ್ಟಾರ್ಟ್ ಮಾಡಿ ಶ್ರೀನಿವಾಸಪುರ ರೋಡು, ಕೋಡಿಕಣ್ಣೂರು ಕೆರೆ ಇದರಿಂದ ಸ್ಟಾರ್ಟ್ ಮಾಡಿ ಶ್ರೀನಿವಾಸಪುರ ಸರ್ಕಲ್ ವರೆಗೂ, ಆಮೇಲೆ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಸಂಗೊಳ್ಳಿ ನಮ್ಮ ನಗರಸಭೆ ಸರ್ವದ್ದು ಇನ್ನೂ ಸ್ವಲ್ಪ ಮುಂದೆವರೆಗೂ ಏನು ಅಕ್ಕಪಕ್ಕ ರಸ್ತೆಯಲ್ಲಿ ಏನು ಸುರಿದಿದ್ದಾರೆ ಆ ಒಂದು ಇದನ್ನು ತೆಗಿತಾರೆ. ಮೂರನೇ ಟೀಮು ಮಣಿಘಟ್ಟ ರಸ್ತೆ ಏನು ಅಲ್ಲಿರುವಂತ ಕಸನು ತಕೊಂಡು ಅಲ್ಲಿಂದ ಈ ನಮ್ಮ ಟೇಕಲ್ ರೋಡ್ ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಪಾರ್ಕ್ ಪಕ್ಕ ದೇವಸ್ಥಾನ ಪಕ್ಕದಲ್ಲಿ ಇರುವಂತ ಇದು ಸೇರಿ ಅಲ್ಲಿ ಶಾಂತಿನಗರ ಮೂಲೆ ಅಂತ ಸರ್ಕಾರಿ ಜಾಗ ಇದೆ, ಅಲ್ಲಿರುವಂತ ನಾವು ಕಸನು ತೆಗಿಯಕ್ಕೆ 4ನೇ ಟೀಮು ನಮ್ಮ ಏನು ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಮುಂಭಾಗ ಏನು ಡೆಬ್ರಿಸ್ ಇದೆ ಅದನ್ನು ತೆಗಿಲಿಕ್ಕೆ ನಾವು ಒಂದು ಇದು ಮಾಡ್ಕೊಂಡಿದ್ದೀವಿ. ಆ ಒಂದು ಎಲ್ಲ ಕಸವನ್ನ ಏಕಕಾಲಕ್ಕೆ ಆಯಾ ಅಧಿಕಾರಿಗಳು ಅದನ್ನ ಮಾನಿಟರ್ ಮಾಡಿ ಎಲ್ಲ ವೆಹಿಕಲ್ಸ್ ಅನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅನ್ನೋ ಇದನ್ನ ನಾವು ಆ ಕಡೆ ಡೆಪ್ಲಾಯ್ ಮಾಡ್ಕೊಂಡು ಮಾಡ್ಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯಾದಂತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ ಅದೆಲ್ಲ ಒಂದು MLA ಅವರು, MLC ಅವರು ಎಲ್ಲರಿಗೂ ಕರೆದಿದ್ದೀವಿ. ಎಲ್ಲರೂ ಬಂದು ಚಾಲನೆ ಕೊಟ್ಟು ಅದೊಂದು ಸೂಕ್ತವಾದ ಒಳ್ಳೆ ಕಾರ್ಯಕ್ರಮವಾಗಿ ಇದು ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ತಮ್ಮೆಲ್ಲರ ಸಹಕಾರವನ್ನು ನಾವು ಎಲ್ಲ ಗಮನಕ್ಕೆ ಬಂದಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾವುದೇ ಪಾದಚಾರಿ ಮಾರ್ಗವನ್ನ ಯಾರು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪ್ರಮುಖ ರಸ್ತೆ ಬಿಟ್ಟು ಬೇರೆ ಯಾವ್ದಾರ ಸಬ್ ರೋಡ್ ಅಲ್ಲಿ ಇಟ್ಕೊಂಡು ಅವ್ರು ವ್ಯಾಪಾರ ಮಾಡ್ಲಿ, ಅದಕ್ಕೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಆ ನಿಟ್ಟಿನಲ್ಲಿ ಏನು ಪ್ರಮುಖ ರಸ್ತೆಗಳಲ್ಲಿ ಬಸ್ಸು 2 ವೀಲರು ಕಾರುಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದವಾಗ ಏನು ವೃದ್ಧರು, ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು ಫುಟ್ಪಾತ್ ಇವ್ರು ಇದ್ದವಾಗ ರಸ್ತೆಯಲ್ಲಿ ಓಡಾಡ್ಬೇಕಾಗತ್ತೆ. ಅಲ್ಲಿ ಸಂಚಾರ ಇದಾಗಿ ಆಕ್ಸಿಡೆಂಟ್ಸ್ ಆಗುವಂತ ಸಂಭವ ಇರೋದ್ರಿಂದ ಅದೆಲ್ಲ ತೆರವು ಮಾಡ್ತೀವಿ. ಮತ್ತೆ ಹಂತ ಹಂತವಾಗಿ ಏನು ನಗರದಲ್ಲಿ ಎಲ್ಲ ಇರ್ತಕ್ಕಂಥ ಈ ವಿಶೇಷವಾಗಿ ಚಿಕನ್ ಮಾರ್ಕೆಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮುಂಚಾಚೆಗಳು ಹಾಕೊಂಡು ಅಂಗಡಿ ಒಳಗಡೆ ಇದ್ರೂ ಸಹ ಅಂಗಡಿ ಮುಂಭಾಗ ಗಾಡಿಗಳನ್ನ ತಳ್ಳೋ ಗಾಡಿ ನಿಲ್ಸ್ಕೊಂಡಿರೋದು, ಬೇರೆ ಕ್ರೇಟ್ಗಳು ಇಟ್ಕೊಳ್ಳೋದು,
ಬೇರೆ ಬೇರೆ ರೀತಿ ಗ್ರಿಲ್ ಎಲ್ಲ ಅಳವಡಿಸ್ಕೊಂಡಿರೋದೆಲ್ಲ ಹಂತ ಹಂತವಾಗಿ ನಮ್ಮ ಎಲ್ಲರಿಗೂ ಅವ್ರಿಗೆ ಅರಿವು ಮೂಡಿಸಿ ಸಮಯ ಕೊಟ್ಟು ಅದಾದ ನಂತರ ತೆರವು ಮಾಡುವಂತ ಕಾರ್ಯನ ನಾವು ಪೊಲೀಸ್ ಸಂಚಾರಿ ಪೊಲೀಸರ ಸಹಯೋಗದಲ್ಲಿ ಮಾಡಲಿಕ್ಕೆ ಹಂತ ಹಂತವಾಗಿ ಕ್ರಮ ವಹಿಸ್ತೇವೆ. ಸರ್ ಹಿಂದ್ಗಡೆ MLA ಎಲೆಕ್ಷನ್ ಟೈಮಲ್ಲಿ ನಮಗೆ ವಿಶೇಷವಾಗಿ ಬೂತ್ಗಳಿಗೆ ಪ್ರತಿಯೊಂದು ಬೂತ್ಗೂ ಒಂದೊಂದು ಅಂಗವಿಕಲರ ಅನುಕೂಲಕ್ಕಾಗಿ ವೆಹಿಕಲ್ಸ್ ಇದು ತಳ್ಳೋ ಏನು ಗಾಲಿ ಕುರ್ಚಿ ತರಿಸಿದ್ದು ಅದು ನಮ್ಮಲ್ಲೇ ಇಟ್ಕೊಂಡು ಏನು ನಮ್ಮ ಬೂತ್ ಹೆಂಗಿಡ್ತಾರೆ ಮತಗಟ್ಟೆ ಬೂತ್ ಹೆಂಗಿಡ್ತಾರೆ ಅದನ್ನ ಪ್ರಿಸರ್ವ್ ಮಾಡಿ ಮುಂದೆ ಎಲ್ಲ ಬೂತ್ಗಳಲ್ಲೂ ಎಲೆಕ್ಷನ್ ಬೂತಲ್ಲಿ ಉಪಯೋಗಿಸ್ಲಿಕ್ಕೆ ಅದು ತಂದಿರ್ತದೆ. ಕಸ ಬಿಸಾಕ್ತಾ ಇರ್ತಾರೆ, ಅವ್ರಿಗೆ ಡೆಸಿಗ್ನೇಟ್ ಮಾಡ್ಲಿಕ್ಕೆ ಇಲ್ಲ ಅವ್ರ ಕಸ ತಗೊಂಡೋದಾದ್ರೆ ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಡೆಸಿಗ್ನೇಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ದೇ ವೆಹಿಕಲ್ಸ್ ಅನ್ನ 2 ಸ್ಟೇಜ್ ನಲ್ಲಿ ಅರೇಂಜ್ ಮಾಡಿ ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಅರೇಂಜ್ ಮಾಡಿ ತೂಕ ಹಾಕಿ ಅವ್ರು ಎಷ್ಟು ಕಸ ಜನರೇಟ್ ಮಾಡ್ತಾರೆ ಅದನ್ನ ನಾವೇ ಅವ್ರಿಗೆ ವಿಲೇವಾರಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಶುಲ್ಕವನ್ನು ಅವ್ರ ಹತ್ರ ಪಾವತಿಸ್ಕೊಂಡು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀವಿ.